ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ 3 ಆಪ್ಷನ್ ಹಾಕಿದ್ದೆ, ಅಂದರೆ ಪೋಲ್ ಹಾಕಿದ್ದೆ. ಅದರಲ್ಲಿ ಒಂದು ಸ್ಕಿನ್ ಕೇರು ಮತ್ತು ಪಿಂಪಲ್ಸ್ ಕವರೇಜ್ ಮೇಕಪ್ ಸಿಂಪಲ್ ಆಗಿ, ಆಮೇಲೆ ಇನ್ನೊಂದು ಬಂದು ನನ್ನ ಜುಮ್ಕಾಸ್ ಕಲೆಕ್ಷನ್ ಅಂತ ಹಾಕಿದ್ದೆ. ಸೊ 3ಕ್ಕೂ ಈಕ್ವಲಾಗಿ ಓಡ್ಸ್ ಬಂದಿದೆ, ಅದಕ್ಕೆ 3 ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಪಿಂಪಲ್ ಮಾರ್ಕ್ಸ್ ಇರೋರಿಗೆ ಯಾವ ಥರ ಮೇಕಪ್ ಮಾಡ್ಕೊಳ್ಬೋದು, ಕವರ್ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ನಾನು ತುಂಬ ನಿಧಾನಕ್ಕೆ ಮಾತಾಡ್ತಿದ್ದೀನಿ, ಯಾಕಂದರೆ ಅಪ್ಪು ಕೆಳಗಡೆ ಮಲಗಿದ್ದಾನೆ, ಜೋರಾಗಿ ಮಾತಾಡೋಕ್ಕಾಗೋದಿಲ್ಲ. ವೀಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫೇಸ್ ವಾಶ್ ಆಗಿರಬೇಕು, ಯಾಕಂದರೆ ತುಂಬ ಡಸ್ಟ್ ಎಲ್ಲ ಇರುತ್ತಲ್ಲ. ಸೊ ಫೇಸ್ ವಾಶ್ ಆಗಿರಬೇಕು. ನಾನು ನನ್ನ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ನನಗೆ ತುಂಬಾ ಮಾರ್ಕ್ಸ್ ಇದೆ, ಪಿಂಪಲ್ಸ್ ಕೂಡ ಇದೆ. ಆ್ಯಂಡ್ ಎಸ್, ಫೇಸ್ ವಾಶ್ ಆದಮೇಲೆ ಫಸ್ಟು ಸ್ಕಿನ್ನ ಮಾಯಿಶ್ಚರೈಸ್ ಮಾಡ್ಕೊಳ್ಬೇಕು. ನಾನು ಯೂಸ್ ಮಾಡ್ತಿರೋದು ಎಮೋಲಿನ್. ಇದನ್ನು ಮೇಕಪ್ ಮಾಡೋಕ್ಕಿಂತ ಮುಂಚೆ ಇದನ್ನು ಯೂಸ್ ಮಾಡಲೇಬೇಕು. ಹೇರ್ ಟೈ ಮಾಡ್ಕೊಳ್ಳೋದಂತದೆ. ಜೋರಾಗಿ ರಬ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಫೇಸ್ಗೆ ಸ್ಮೂತಾಗಿ ಈ ಥರ ರಬ್ ಮಾಡ್ಕೊಳ್ಳಿ. ಮಾಯಿಶ್ಚರೈಸರ್ ಕೂಡ ಅಪ್ಲೈ ಮಾಡಿದಾಗಿದೆ. ಇವಾಗ ನನಗೆ ಮಾಯಿಶ್ಚರೈಸರ್ ಕೂಡ ಅಪ್ಲೈ ಮಾಡಿದಾಗಿದೆ. ಮಾಯಿಶ್ಚರೈಸರ್ ಈಸ್ ಮಸ್ಟ್. ಪ್ರೈಮರ್ ನಾನಿವಾಗ ಹೇಳ್ಕೊಡ್ತಿರೋದು ತುಂಬಾ ಸಿಂಪಲ್ ಮೇಕಪ್ ಲುಕ್. ನಾನು ನಿಮಗೆ ಮೇಕಪ್ ಅಷ್ಟು ಇಷ್ಟ ಆಗೋಲ್ಲ ಅಂತಂದರೆ ಈ ಥರನೂ ಮೇಕಪ್ನ ನೀವು ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮಿ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಪ್ರೈಮರ್ ಯಾಕೆ ಯೂಸ್ ಮಾಡಬೇಕು ಅಂದರೆ ಓಪನ್ ಪೋರ್ಸ್ ಕ್ಲೋಸ್ ಆಗುತ್ತೆ. ಈಗ ನೀವು ನೋಡ್ಬೋದು ಬಿಫೋರ್ಗೂ ಆಫ್ಟರ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ ಇಟ್ಸ್ ಲೈಕ್ ನೋಡಿ, ಕಾಣಿಸಿದೆಯಾ? ಇದೇ ಪ್ರೈಮರ್ಗೂ ಇದು ಡಿಫ್ರೆನ್ಸು. ಆ್ಯಂಡ್ ನಾನು ಯಾವತ್ತೂ ಮೇಕಪ್ ಮಾಡ್ಕೊಳ್ಳಲ್ಲ. ಇವತ್ತೇ ನಾನು ನೋಡಿದ್ರಲ್ಲ, ಪ್ರೈಮರ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನನ್ನ ಫೇಸ್ ಎಷ್ಟು ಪೋರ್ಸ್ ಕಾಣಿಸ್ತಿತ್ತು ಮತ್ತು ಎಷ್ಟು ಡಲ್ ಕಾಣಿಸ್ತಿತ್ತು. ಆ್ಯಂಡ್ ಇವಾಗಿದೆ ತುಂಬ ಸೆಟಲಾಗಿ ಬರುತ್ತೆ ಮೇಕಪ್ ಲುಕ್ಕು ಪ್ರೈಮರ್ ಯೂಸ್ ಮಾಡೋದ್ರಿಂದ. ಆ್ಯಂಡ್ ನಾನು ಯೂಶ್ವಲಿ ಮೇಕಪ್ ಮಾಡ್ಕೊಳ್ಳೋದಿಲ್ಲ. ಅದು ಮೊನ್ನೆ ಮನೇಲಿ ಅಂದರೆ ನನ್ನ ಫ್ಯಾಮಿಲಿ ಫಂಕ್ಷನ್ ಇತ್ತು ಅಂತ ಮೇಕಪ್ ಮಾಡಿಕೊಂಡೆ. ಜಸ್ಟ್ ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿ ಬಂತು ಮೇಕಪ್. ನಾನೀಗ ಯೂಸ್ ಮಾಡ್ತಾ ಇರೋದು ಇನ್ಸೈಡ್ ಮೇಕಪ್ ಎಸೆನ್ಷಿಯಲ್ಸ್ ಪ್ರೋ ಕನ್ಸೀಲರ್ ಪ್ಯಾಲೆಟ್. ಸೊ ಇದು ಕರೆಕ್ಟರ್ ಅನ್ಬೋದು, ಕನ್ಸೀಲರ್ ಅನ್ಬೋದು, ಎಲ್ಲ ಥರ ಯೂಸ್ ಆಗುತ್ತೆ ಇದು ಪ್ರತಿಯೊಂದಕ್ಕೂ. ಆದರೆ ನನಗೆ ಇದರಲ್ಲಿ ಅಷ್ಟು ಕಲರ್ಸ್ ಗೊತ್ತಿಲ್ಲ. ಸೊ ನಾನಿವಾಗ ನನಗೆ ಡಾರ್ಕ್ ಸ್ಪಾಟ್ಸ್ ಇರೋದ್ರಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಾಯಿದ್ದೀನಿ. ಯು ಕ್ಯಾನ್ ಸಿ ದಟ್. ಓಕೆ, ಮತ್ತು ನನಗೆ ಬ್ಲ್ಯಾಕ್ ಇದೆ. ಅಷ್ಟೇ. ಸೊ ಇಷ್ಟೇ, ಈ ಥರ ಮಾಡ್ಕೊಳ್ಳಿ. ಜಾಸ್ತಿ ಹಾಕೊಂಡ್ರೆ ಆರೆಂಜು. ಆ್ಯಂಡ್ ಪಿಂಪಲ್ಗೆ ಈ ಕಲರ್ನ ಯೂಸ್ ಮಾಡ್ತಾರೆ, ಗ್ರೀನ್. ಲೆಟ್ಸ್ ಟ್ರೈ. ಪಿಂಪಲ್ ಆಗಿದೆ ನೋಡಿ, ಈ ಥರ ಸ್ಪಂಜಲ್ಲಿ ಟ್ಯಾಪ್ 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 ಈ ಥರ ಯಾವತ್ತೂ ಈ ಥರ ವೈಪ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಟ್ಯಾಪ್ ಮಾಡಿ. ಓಕೆನಾ? ಯೂಸ್ ಮಾಡ್ತಾಯಿದ್ದೀನಿ ಫಿಟ್ ಮಿರರ್ದು. ನೀವು ಎಷ್ಟು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ನನಗೆ ನನ್ನ ಫೇಸ್ಗೆ ತುಂಬ ಡಾರ್ಕ್ ಅನ್ನಿಸ್ಬೋದು. ಸೊ ನಂದು ಮೀಡಿಯಮ್ ಕಲರು. ಲೆಟ್ಸ್ ಸಿ. ನಾನು ಯಾವುದೂ ಮೇಕಪ್ ಮಾಡಿಲ್ಲ, ಅಂದರೆ ಟ್ರೈನಿಂಗ್ ಒಂದು ಸರಿ ಮಾಡ್ಕೊಂಡಿದ್ದೆ, ಅದನ್ನು ಮೊನ್ನೆ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂತು.
ಸಾರಿ ಕಾಲ್ ಬಂತು ನೋಡಿ. ಕ್ಲೀನಿಂಗ್ ಎಲ್ಲ ಕಡೆ ಟ್ಯಾಪ್ 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 ಮಾಡ್ಕೋಬೇಕು. ಓಕೆ, ಸೊ ಇಲ್ಲೂ ಅಷ್ಟೇ ಸ್ಪೇಸ್ ಬಿಡಾಕೊಂಡು ಹ್ಯಾಂಡ್ ಫೇಸ್ಗೂ ನೆಕ್ಗೂ ಮ್ಯಾಚ್ ಆಗಬೇಕು. ನಾನು ಲೂಸ್ ಪೌಡರ್ ಯೂಸ್ ಮಾಡ್ಬೋದು. ಇದು ಮೇಕಪ್ ಫಿಟ್ ಆಗೋದಕ್ಕೆ, ಸೆಟಲ್ ಆಗೋದಕ್ಕೆ, ಆಯಿಲಿ ಎಲ್ಲ ಕಾಣಿಸ್ಬಾರ್ದಲ್ಲ. ಸೊ ನೋಡಿದ್ರಲ್ಲ. ಬಟ್ ಜಾಸ್ತಿ ಫೌಂಡೇಶನ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮ್ಮ ಸ್ಕಿನ್ಗೆ ಅದು ಡಾರ್ಕ್ ಅನಿಸಿದ್ರೆ, ಇಲ್ಲ ತುಂಬ ಲೈಟ್ ಅನಿಸಿದ್ರೆ ಡಾರ್ಕ್ ಶೇಡು ಮತ್ತು ಲೈಟ್ ಶೇಡು ಅಂದರೆ ನಿಮ್ಮ ಸ್ಕಿನ್ಗೆ ಯಾವ ಕಲರ್ ಸೆಟ್ ಆಗುತ್ತೆ ಅದನ್ನು ಯೂಸ್ ಮಾಡಿ. ಆದಷ್ಟು ನಿಮ್ಮ ಸ್ಕಿನ್ಗೆ ಯಾವ ಕಲರ್ ಫೌಂಡೇಶನ್ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನೀವು ತಗೊಳ್ಳಿ. ಇಲ್ಲ ನನ್ನ ಹತ್ರ ಬೇರೆ ಬೇರೆ ಕಲರ್ ಇದೆ ಅಂದರೆ ಎರಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಲೈಕ್ ಇವಾಗ ನಿಮ್ಮ ಹತ್ರ ಡಾರ್ಕ್ ಇರುತ್ತೆ ಮತ್ತು ಲೈಟ್ ಕಲರ್ ಎರಡೂ ಇರುತ್ತೆ. ಸೊ ಅದೆರಡೂ ಅಂದರೆ ಲೈಟ್ನ ಸ್ವಲ್ಪ ಹಾಕ್ಕೊಂಡು ಡಾರ್ಕ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೀವು ಎಷ್ಟು ಕ್ಲೀನಾಗಿ ಟ್ಯಾಪ್ ಮಾಡ್ತೀರೋ ಅಷ್ಟು ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಎಸ್ ಗೈಸ್, ಇವಾಗ ನಾನು ಪೌಡರಲ್ಲಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಸೊ ಪೌಡರ್ ಯೂಶ್ವಲಿ ಯಾಕೆ ಹಾಕ್ತಾರೆ ಅಂತಂದರೆ ಮೇಕಪ್ಪು ನಾವು ಮಾಡಿರ್ತೀವಲ್ವ, ಅಂದರೆ ಫೌಂಡೇಶನ್ನು ಪ್ರೈಮರ್ ಎಲ್ಲ ಯೂಸ್ ಮಾಡಿರ್ತೀವಲ್ಲ, ಸೊ ಮೇಕಪ್ಪು ಕ್ಲೀನಾಗಿ ಕುತ್ಕೊಳ್ಳಿ ಅಂತ. ಸೊ ಎಸ್, ಇದು ಮಸ್ಟ್ ಇರಲೇಬೇಕು. ನೆಕ್ಸ್ಟ್ ಆಯಿತು, ನಾನು ಇದುವರೆಗೂ ನನ್ನ ಟ್ರೈನಿಂಗಲ್ಲಿ ಬಿಟ್ಟರೆ ಇದುವರೆಗೂ ನಾನು ಮೇಕಪ್ ಮಾಡಿಲ್ಲ. ಆ್ಯಂಡ್ ಐಬ್ರೋನು ಅಷ್ಟೇ, ಐಬ್ರೋಗೂ ಏನು ಯೂಸ್ ಮಾಡಲ್ಲ. ನಾನೀಗ ಐಬ್ರೋಗೆ ಏನು ಯೂಸ್ ಮಾಡಿಲ್ಲ, ಯಾಕಂದರೆ ನನ್ನ ಐಬ್ರೋ ತುಂಬಾ ಡಾರ್ಕ್ ಇದೆ, ಡಾರ್ಕ್ ಬ್ಲ್ಯಾಕ್ ಇದೆ, ತುಂಬ ಅಂದರೆ ತುಂಬಾ ಡಾರ್ಕ್ ಬ್ಲ್ಯಾಕ್ ಇದೆ. ಸೊ ಅದಕ್ಕೆ ನಾನು ಐಬ್ರೋಗೆ ಏನೂ ಹಾಕೋದಿಲ್ಲ. ಆ್ಯಂಡ್ ನಾನು ಮಸ್ಕರ ಆಗಿರ್ಬೋದು, ಕಾಜಲ್ ಮತ್ತು ಐಲೈನರು ಮತ್ತು ಐ ಶ್ಯಾಡೋ ಫಿಲ್ಲಿಂಗ್ ಏನೂ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ನನ್ನ ಕಾಜಲ್ ಅದು ಯಾವುದು ಹಾಕ್ಕೊಂಡಿಲ್ಲ. ಹಾಕ್ಕೊಂಡ್ರೆ ಒಂಥರ ಸ್ಟೆಪ್ಪು ಲಿಪ್ಸ್ಟಿಕ್ಕಾಗಿ ಹೋಗ್ತಾ ಇದ್ದೀನಿ. ನೀವು ಬೇಕಾದರೆ ಮಸ್ಕರ, ಐಲೈನರ್, ಕಾಜಲ್ ಯಾರಾದರೂ ಯೂಸ್ ಮಾಡ್ತೀರಾ ಅಂದರೆ ನೀವು ಯೂಸ್ ಮಾಡ್ಬೋದು. ಸೊ ರೆಡ್ ಕಲರ್ ಇವತ್ತೇ ಫಸ್ಟ್ ಟೈಮ್ ಕ್ಲೀನಾಗಿ ಹಚ್ಚಿತ್ತು. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ಇವಾಗ ಫಾರ್ ಎಕ್ಸಾಂಪಲ್ ಈಗ ಫೇಸ್ ವಾಶ್ ಮಾಡ್ಕೊಂಡಿರ್ತೀರ, ನೀವು ಡೈರೆಕ್ಟ್ ಏನು ಮಾಡ್ತೀರ ಅಂದರೆ ಪ್ರೈಮರ್ ಯೂಸ್ ಮಾಡೋದಿಲ್ಲ, ಮಾಯ್ಶ್ಚರೈಸರ್ ಏನೂ ಯೂಸ್ ಮಾಡಲ್ಲ. ಡೈರೆಕ್ಟ್ ಏನು ಮಾಡ್ತೀರ, ಕೆಲವೊಬ್ಬರು ಕನ್ಸಿಲರ್ಗೆ ಹೋಗ್ತೀರಾ, ಅಂದರೆ ಮೇಕಪ್ ಬಗ್ಗೆ ಗೊತ್ತಿಲ್ಲದಿರೋರು ಕನ್ಸಿಲರ್ಗೆ ಹೋಗ್ಬಿಡ್ತೀರಾ, ಇಲ್ಲಾಂದರೆ ಫೌಂಡೇಶನ್ ಯೂಸ್ ಮಾಡಿಬಿಡ್ತೀರಾ. ಆ ಥರ ಮಾಡಿದ್ರೆ ನಿಮ್ಮ ಸ್ಕಿನ್ನು ಪೋರ್ಸ್ ಇರೋ ಥರ ಕಾಣುತ್ತೆ. ಪೋರ್ಸ್ ಇದ್ದರೆ ನಿಮ್ಮ ಸ್ಕಿನ್ನಲ್ಲಿ ಪೋರ್ಸ್ ಇದ್ದರೆ ಹೈಲೈಟಾಗಿ ಕಾಣುತ್ತೆ. ಮತ್ತು ನಿಮ್ಮ ಸ್ಕಿನ್ ಏನಾದರೂ ಒಡೆದಿದ್ದರೆ ಅದು ಕೂಡ ತುಂಬ ಹೈಲೈಟಾಗಿ ಕಾಣಿಸುತ್ತೆ, ತುಂಬ ವಿಯರ್ಡಾಗಿ ಕಾಣುತ್ತೆ. ಸೊ ಮಾಯ್ಶ್ಚರೈಸರ್, ಪ್ರೈಮರ್ ಇಸ್ ಮಸ್ಟ್. ಎಸ್, ಸೊ ಇವಾಗ ನಾನು ಯೂಸ್ ಮಾಡ್ತಿರೋದು ಲಿಪ್ಸ್ಟಿಕ್ ಬಂದು ಮೇಬಿ ರೆಡ್ ಮ್ಯಾಟ್ ಸೆನ್ಸೇಷನಲ್. ಇವಾಗ ನಾನು ಯೂಸ್ ಮಾಡ್ತಿರೋ ಲಿಪ್ಸ್ಟಿಕ್ ರೆಡ್ 4 ಮ್ಯಾಟ್ ಅಂತ ಇದೆ. ಇದು ನನ್ನ ಒನ್ ಆಫ್ ಮೋಸ್ಟ್ ಫೇವ್ರೆಟ್ ಲಿಪ್ಸ್ಟಿಕ್. ಶೇಡ್ ನಂಬರ್ ಬಂದು 10. ಸೊ ಕೆಲವರು ಲಿಪ್ಸ್ಟಿಕ್ ಹೀಗೆ ಯೂಸ್ ಮಾಡ್ತೀರಾ. ನೋ, ದಟ್ ಈಸ್ ನಾಟ್ ರೈಟ್. ಬ್ರಷಲ್ಲಿ ಲಿಪ್ಸ್ಟಿಕ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. I'll be back. ಕರೆಕ್ಟಾಗಿ ಹಾಕಿದ್ದೀನ? ಇಲ್ಲ, ಹಾಕಿಲ್ಲ. ಇದಕ್ಕೆ ಹೇಳೋದು ಲಿಪ್ಸ್ಟಿಕ್ ಬ್ರಷ್ ಯೂಸ್ ಮಾಡಬೇಕು ಅಂತ. ಮತ್ತು ಇದನ್ನು ಹೀಗೆ ವೈಪ್ ಮಾಡ್ಕೊಂಬಿಡಿ, ಯಾವುದೇ ಕಾರಣಕ್ಕೂ ಇಟ್ಕೊಬೇಡಿ. ಬ್ರಷ್ ಆಗಿರ್ಬೋದು,
ಪೌಚ್ ಅಂದರೆ ಸ್ಪಾಂಜ್ ಆಗಿರ್ಬೋದು ಯಾವುದೂ ಹಾಗೆ ಅದಕ್ಕೆ ಹೋಗಬೇಡಿ. ಯಾಕಂದರೆ ನೀವು ನೆಕ್ಸ್ಟ್ ಟೈಮ್ ಯೂಸ್ ಮಾಡಿದಾಗ ನಿಮ್ಮ ಫೇಸು ತುಂಬಾ ಡ್ಯಾಮೇಜ್ ಆಗುತ್ತೆ. ಯು ಹ್ಯಾವ್ ಟು ವಾಶ್ ದಿಸ್. ಸೊ ಎಸ್ ಗೈಸ್, ನೀವು ನೋಡ್ಬೋದು ಮೇಕಪ್ ಹೇಗೆ ಬಂದಿದೆ ಅಂತ. ನಾನು ಇವಾಗ ಡೋರ್ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮೇಕಪ್ನ. ನಾನು ಯಾವುದೇ ಏನು ರಿಂಗ್ ಲೈಟ್ನೂ ಯೂಸ್ ಮಾಡಿಲ್ಲ, ಫಿಲ್ಟರ್ನೂ ಯೂಸ್ ಮಾಡಿಲ್ಲ, ಏನು ಯೂಸ್ ಮಾಡಿಲ್ಲ. ನಾರ್ಮಲ್ ಕ್ಯಾಮ್ರಾ ಹೇಗೆ ಬರುತ್ತೆ ಹಾಗೆ ಯೂಸ್ ಮಾಡಿದ್ದೀನಿ. ನೀವು ನೋಡ್ಬೋದು ಮೇಕಪ್ ಈ ಥರ ಬಂದಿದೆ. ಸೊ ನಾನು ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನಂದರೆ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಷನ್, ಸ್ಕಿನ್ ಪ್ರಾಬ್ಲಮ್ಸ್ ಯಾರ್ಯಾರಿಗೆ ಇರುತ್ತೋ ಅದೆಲ್ಲ ಅವ್ರಿಗೆಲ್ಲ, ಆ್ಯಂಡ್ ಹಾಗೆಯೇ ಈ ಕಾಲೇಜ್ಗೆ ಹೋಗೋರಿಗೆ, ಕೆಲ್ಸಕ್ಕೆ ಹೋಗೋರಿಗೆ ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ, ಈ ಮೇಕಪ್ ವಿಡಿಯೋ. ಆ್ಯಂಡ್ ನೀವಿನ್ನೂ ಕೇಳಿದ್ದೀರ ನನ್ನ ಹತ್ರ ಜುಮ್ಕಾಸ್ ಕಲೆಕ್ಷನ್ ಮಾಡಿ ಮತ್ತು ಇನ್ನೊಂದು ಸ್ಕಿನ್ ಕೇರ್ ಮಾಡಿ ಅಂತ. ಸೊ ಎಸ್, ನೆಕ್ಸ್ಟು ನನ್ನ ವ್ಲಾಗಲ್ಲಿ ನಾನು ಅದನ್ನು ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇದೇ ಥರನೇ ಇರಲಿ. ಹೋಪ್ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು, ಹಾಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಸೊ ಎಸ್ ಗೈಸ್, ನೋಡ್ಬೋದು ಚೆನ್ನಾಗಿ ಬಂದಿದೆ ಅಂತ. ಸೊ ಎಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿಲ್ಲ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಅಚ್ಚು ಆಲ್ವೇಸ್ ಲವ್ ಯು. ಸಾರಿ ಗೈಸ್, ನಾನೊಂದು ಹೇಳೋದು ಮಾಡ್ತಾಯಿದ್ದೆ, ಬಟ್ ನಾನು ಆಲ್ರೆಡಿ ಮೇಕಪ್ನ ರಿಮೂವ್ ಮಾಡಿದ್ದೀನಿ. ಅದು ಕ್ಲಿಪ್ ತೊಗೊಳಕ್ಕಾಗಿದ್ದಿಲ್ಲ. ಐ ಆಮ್ ರಿಯಲಿ ಸಾರಿ. ಇವಾಗ ನೀವು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಹಾಗೆ ಬಿಡಬೇಡಿ ಫೇಸ್ ಮೇಲೆ. ಸೊ ಮೇಕಪ್ನ ರಿಮೂವ್ ಮಾಡಿನಿ ನೀವು ಮಲ್ಕೊಳ್ಬೇಕು. ಫೇಸ್ ಮೇಲೆ ಮಾತ್ರ ಹಾಕಿ ಬಿಡೋದಕ್ಕೆ ಹೋಗ್ಬಿಡಿ. ಸೊ ಬೇರೆಯವರೆಲ್ಲ ಮೇಕಪ್ ರಿಮೂವರ್ನ ಯೂಸ್ ಮಾಡ್ತಾರೆ, ಬಟ್ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಕೊಬ್ಬರಿ ಎಣ್ಣೆಯಿಂದ ಫೇಸ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡಿಕೊಂಡು ಬಿಡ್ತೀನಿ. ಆವಾಗ ಮಸಾಜ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆಯಲ್ಲಿ ಮೇಕಪ್ಪು ಮೆಲ್ಟ್ ಆಗುತ್ತೆ. ಸೊ ಮೇಕಪ್ಪಲ್ಲಿ ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಮಸಾಜ್ ಮಾಡಿದ್ಮೇಲೆ ಟಿಶ್ಯೂ ಪೇಪರ್ನ ತೊಗೊಂಡು ವೈಪ್ ಮಾಡ್ಕೊಳ್ಳಿ, ಕ್ಲೀನಾಗಿ ವೈಪ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ. ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ. ನಾನು ಸೆಟಾಫಿಲ್ ಯೂಸ್ ಮಾಡೋದು, ಯಾಕಂದರೆ ನನಗೆ ಸ್ಕಿನ್ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನು ಸೆಟಾಫಿಲ್ಲು ಮತ್ತು ಹಿಮಾಲಯ ಮತ್ತು ಇನ್ನೊಂದು ಕೊರಿಯನ್ದು ಒಂದು ಫೇಸ್ ವಾಶ್ ಇದೆ ಲೋ PH ಅಂತ, ಅದನ್ನು 3 ಯೂಸ್ ಮಾಡ್ತೀನಿ. ಮಾರ್ನಿಂಗ್ ಒಂದು ಮತ್ತು ನೈಟ್ ಒಂದೊಂದು ಯೂಸ್ ಮಾಡ್ತೀನಿ. ಸೊ ಮೇಕಪ್ ಎಲ್ಲ ಆದಮೇಲೆ ರಿಮೂವ್ ಎಲ್ಲ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಮಸ್ಟು. ನೀವು ಸ್ಕಿನ್ ಕೇರ್ ಮಾಡಿಲ್ಲ ಅಂದರೂ ಅಟ್ಲೀಸ್ಟು ಮಾಯ್ಶ್ಚರೈಸರ್ ಆದರೂ ಯೂಸ್ ಮಾಡಿ. ಮತ್ತು ಲಿಪ್ಪು ಬ್ಲ್ಯಾಕ್ ಆಗಬಾರ್ದು ಅಂತ ಆವಾಗವಾಗ ಲಿಪ್ ಬಾಮ್ನ ಯೂಸ್ ಮಾಡಿ. ಸೊ ಮೇಕಪ್ ರಿಮೂವರ್ ಎಲ್ಲ ಆದಮೇಲೆ ಸ್ಕಿನ್ ಕೇರು ಮಸ್ಟು. ಸೊ ಅದಕ್ಕೆ ಇದನ್ನು ಮಿಸ್ ಮಾಡಿಬಿಡಿ ಮೇಕಪ್ ಆದಮೇಲೆ.